ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಅಧಿವೇಶನದಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕಂತ ವಿಧೇಯಕ ಮಂಡನೆ ಮಾಡ್ಬೇಕಂತ ಬಿಟ್ಟು ಸಿದ್ಧತೆಯಲ್ಲಿದ್ರು. ಈಗ ಅದನ್ನು ತಡೆ ಹಿಡಿದಿದ್ದಾರೆ. ಯಾವ ಕಾರಣಕ್ಕೆ ತಡೆ ಹಿಡಿದಿದ್ದಾರೆ, ಏನಕ್ಕೆ ತಡೆ ಹಿಡಿದಿದ್ದಾರೆ? ಮೊನ್ನೆ ಸಿದ್ದರಾಮಯ್ಯನವರೇ ಭಾರತ ಒಕ್ಕೂಟಕ್ಕೆ ನಮ್ಮ ಕನ್ನಡ ದೇಶ ಸೇರಿದ ಮೇಲೆ ಇಷ್ಟು ಜನ ಮುಖ್ಯಮಂತ್ರಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವೊಂದು ದೃಢ ನಿರ್ಧಾರ ಮಾಡಿ, ದೃಢ ಸಂಕಲ್ಪ ಮಾಡಿ, ಇಡೀ ಸಮಸ್ತ ಕರ್ನಾಟಕದ ಕನ್ನಡ ಬಂಧುಗಳಿಗೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಎಲ್ಲದಕ್ಕೂ ಒಳ್ತಾಗುವಂತ ಒಂದು ನಿರ್ಧಾರ ತಗೊಂಡ್ರಿ. ಅದು ವಿಧೇಯಕ ಮಂಡನೆ ಮಾಡಬೇಕಾಗಿತ್ತು. ಅದು ಮಂಡನೆ ಮಾಡದೆ, ವಿಧಾನಮಂಡಲ ಅಧಿವೇಶನ ಮಂಡನೆ ಮಾಡದೆ ತಡೆ ಹಿಡಿದ್ರು. ಅತ್ಯಂತ ದುರದೃಷ್ಟ, ದುರಂತ. ಇದಕ್ಕಿಂತ ಇಡೀ ನಮ್ಮ ಕನ್ನಡಿಗರ ಸ್ವಾಭಿಮಾನನ ಪೂರ್ತಿ ನಾಶ ಮಾಡಿಬಿಟ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರು, ನಮ್ಮ ಉಸಿರು ಕನ್ನಡ, ನಮ್ಮ ಜೀವ ಕನ್ನಡ, ನಮ್ಮ ದೇಹ ಕನ್ನಡ ಅನ್ಕೊಂಡು ಬಾಯಿ ಬಡ್ಕೊಂತಿದ್ರು ಅವರೆಲ್ಲ ಉದ್ಯಮಿಗಳು, ಕೆಲವು ಉದ್ಯಮಿಗಳು ಇದನ್ನು ವಿರೋಧ ಮಾಡಿದ್ದಾರೆ. ಈ ವಿಧೇಯಕನ ಇವರು ಇಡೀ ಕರ್ನಾಟಕಕ್ಕೆ ಮಾರಕ ಆಗುವಂತ ಉದ್ಯಮಿಗಳು. ಇವರು ಒಂಥರ ಮಲ್ಲಪ್ಪ ಶೆಟ್ರ್ ಇದ್ದಂಗೆ. ಅವತ್ತು ಸಂಗೊಳ್ಳಿ ರಾಯನಿಗೆ ಯಾವ ರೀತಿ ಮೋಸ ಮಾಡಿ, ವಂಚನೆ ಮಾಡಿ, ಬ್ರಿಟಿಷರೊಂದಿಗೆ ಸೇರಿಕೊಂಡು ಯಾವ ರೀತಿ ಸಂಗೊಳ್ಳಿ ರಾಯನ್ ಇಟ್ಕೊಟ್ಟು ನೇಣಿಗೇರಿಸಿದ್ರು, ಅದೇ ರೀತಿ ಈ ಕನ್ನಡ ವಿಧೇಯಕ, ಈ ಕನ್ನಡಿಗರ ಉದ್ಯೋಗ ವಿಧೇಯಕ ಏನ್ ಮಂಡನೆ ಮಾಡ್ತಾ ಇದಾರೆ, ಇದನ್ನು ವಿರೋಧ ಮಾಡುವಂತ ಇಲ್ಲಿರೋ ಕನ್ನಡ ಉದ್ಯಮಿಗಳು, ಅವರು ಕನ್ನಡ ಉದ್ಯಮಿಗಳಲ್ಲ, ವಲಸಿಗರ ಗುಲಾಮ ಉದ್ಯಮಿಗಳು ಏನಿದಾರಲ್ಲ, ಅವರಿಂದ ಕರ್ನಾಟಕ ಕಿಂಚಿತ್ತು ಏನು ಉಪಯೋಗ ಇಲ್ಲ. ಅಂತವ್ರನ್ನ ದಯವಿಟ್ಟು ನಾವು ಸಮಸ್ತ ಕನ್ನಡ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳಲಿದ್ದೇನೆಂದ್ರೆ, ಅಂತ ಉದ್ಯಮಿಗಳು ಯಾವತ್ತು ಕನ್ನಡ ಉದ್ಯಮಿಗಳು ಕನ್ನಡಿಗರು ಕರೆಯಕ್ ಹೋಗ್ಬೇಡಿ. ನೋಡಿ ಎಂತ ಮಲ್ಲಪ್ಪ ಶೆಟ್ರು ಆಚೆ ಬರ್ತಾವ್ರ ಅಂತ ಬಿಟ್ಟು ಅವ್ರಿಗೆ ಕನ್ನಡಿಗರು ಕರ್ನಾಟಕ ಅಂದ್ರೆ ಎಷ್ಟು ಹೊಟ್ಟೆ ಉರಿ ಇದ್ರೆ ಈ ರೀತಿ ತಿರಸ್ಕಾರ ಮಾಡ್ತಾ ಇದ್ದಾರೆ, ಅವರು ವಿರೋಧ ಮಾಡ್ತಾ ಇದ್ದಾರೆ ಈ ವಿಧೇಯಕನ್ನ. ಅದಕ್ಕೆ ಹೇಳೋದು ಸಮಸ್ತ ಕನ್ನಡ ಬಂಧುಗಳೇ, ತಮ್ಮೆಲ್ಲರಲ್ಲೂ ನಾವು ಒತ್ತಾಯ ಮಾಡ್ತಾ ಇದೀವಿ, ಆಗ್ರಹ ಮಾಡ್ತಾ ಇದೀವಿ. ಇಂಥ ಹಿಂದಿ ಪಕ್ಷಗಳನ್ನ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇವರೆಲ್ಲ ಹಿಂದಿ ಪಕ್ಷಗಳು ಇದೇ ರೀತಿ ಆಟ ಆಡಿಸ್ತಾರೆ ಕನ್ನಡಿಗರನ್ನ. ಬರೀ ಇಂಥ ಕೆಲಸಗಳು ಮಾಡ್ಕೊಂಡೇ ಆಟ ಆಡಿಸ್ತಾ ಇರ್ತಾರೆ. ಅದಕ್ಕೆ ಸಮಸ್ತ ಕನ್ನಡ ಬಂಧುಗಳು ಈ ಹಿಂದಿ ಪಕ್ಷಗಳನ್ನು ತಿರಸ್ಕಾರ ಮಾಡಬೇಕು. ಕನ್ನಡಕ್ಕೆ ಇರುವಂತಹ ನಮ್ಮ ಕನ್ನಡ ದೇಶ ಪಕ್ಷಕ್ಕೆ ಎಲ್ಲಾ ಸಮಸ್ತ ಕನ್ನಡ ಬಂಧು ಬೆಂಬಲ ಕೊಡ್ಬೇಕಂತ ಬಿಟ್ಟು ಈ ಮೂಲಕ ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ಈ ವಲಸಿಗರ ಒತ್ತಾಯಕ್ಕೆ ಮಣಿಯದೆ ನಮ್ಮ ಕನ್ನಡಿಗರ ಸ್ವಾಭಿಮಾನ, ಒಬ್ಬ ದಿಟ್ಟ ಕನ್ನಡಿಗ ಸೆಟೆದು ನಿಂತ್ರೆ ಯಾವ ರೀತಿ ಉತ್ತರ ಕೊಡುವಂತ ತೋರಿಸ್ಕೊಡ್ಬೇಕು ನೀವು. ಇವತ್ತೇ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಕನ್ನಡಿಗರ ಉದ್ಯೋಗ ವಿಧೇಯಕನ ಕಾನೂನು ಮಂಡನೆ ಮಾಡಿ ಜಾರಿಗೆ ತರಬೇಕು. ಕನ್ನಡಿಗರ ಸ್ವಾಭಿಮಾನ ಎತ್ತು ತೋರಿಸಬೇಕು. ನಿಮ್ಮನ್ನ ಇಡೀ ಪ್ರಪಂಚ ಕೊಂಡಾಡೋ ತರ ಮಾಡಬೇಕು. ಯಾಕಂದ್ರೆ ಇದುವರೆಗೂ ಯಾವುದೇ ಮುಖ್ಯಮಂತ್ರಿಗಳು ಮಾಡಿಲ್ಲ ಈ ರೀತಿ. ನೀವು ಮಾಡಿ, ಶಾಶ್ವತವಾಗಿ ಕನ್ನಡಿಗರ ಮನಸ್ಸು ಉಳಿತಾರೆ ನೀವು. ಇಲ್ಲಾಂದ್ರೆ ತಡೆ ಹಿಡಿದ್ರೆ ಕನ್ನಡಿಗರ ತಿರಸ್ಕಾರಕ್ಕೆ ಒಳಪಡ್ತೀರ ನೀವು. ದಯವಿಟ್ಟು ನಾವು ಮತ್ತೆ
ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ಈ ಮಲ್ಲಪ್ಪ ಶೆಟ್ಟರ್ಗೆ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರು ಅಂತ ಹೇಳ್ಕೊಂಡು ಇರುವಂತಹ ಮಲ್ಲಪ್ಪ ಶೆಟ್ಟರ್ನ ಕೈಬಿಟ್ಟು ಮತ್ತೆ ವಲಸಿಗರ ಒತ್ತಡಕ್ಕೆ ಮಣಿಯದೆ ದಯವಿಟ್ಟು ಇವತ್ತೇ ವಿಧಾನಮಂಡಲ ಅಧಿವೇಶನದಲ್ಲಿ ಕನ್ನಡಿಗರಿಗೆ ನೂರಕ್ಕೆ ನೂರಷ್ಟು ವಿಧೇಯಕ ಮಂಡನೆ ಮಾಡಬೇಕು. ಎಲ್ಲಾ ಹಂತದಲ್ಲೂ ಮಂಡನೆ ಮಾಡಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಬೇಡಿಕೊಳ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.